ಮೊದಲ ಬಾರಿಗೆ ನಿನ್ನನ್ನು ನನ್ನ ಕೈಯಲ್ಲಿ ಹಿಡಿದು ಮುದ್ದಿಸಿದ ಆ ಕ್ಷಣವೇ ನನ್ನ ಜೀವನದ ಅತ್ಯುತ್ತಮ ಗಳಿಗೆ. ನಿನ್ನಂತಹ ಮಗಳನ್ನು ಪಡೆದ ನಾನು ಅದೃಷ್ಟಶಾಲಿ. ನನಗೆ ಮನಸ್ಸಿಗೆ ಬೇಸರವಾದಾಗಲೆಲ್ಲ ನಾನು ನಿನ್ನ ಬಗ್ಗೆ ಯೋಚಿಸುತ್ತೇನೆ, ಏಕೆಂದರೆ ನಿನ್ನ ಆ ನಗುಮುಖ ನನ್ನ ಜೀವನವನ್ನು ಬೆಳಗಿಸುತ್ತದೆ, ಬೇಸರ ದೂರ ಮಾಡುತ್ತದೆ. ಓ ಪ್ರಿಯ ಮಗಳೇ, ನೀನೇ ನಮ್ಮ ಹೆಮ್ಮೆ, ಖುಷಿ, ಆಸ್ತಿ, ಸದಾ ಯಶಸ್ಸು, ಸಮೃದ್ಧಿ ನಿನ್ನದಾಗಲಿ ಎಂಬ ಪ್ರಾರ್ಥನೆ ನಮ್ಮಿಬ್ಬರದು. ಹೀಗೆಯೇ ನಗು ನಗುತ್ತಾ ಬಾಳು. ನನ್ನ ಜೀವನದಲ್ಲಿ ನಾನು ಮಾಡಿದ ಪುಣ್ಯದ ಫಲ ಎಂಬಂತೆ ಪ್ರೀತಿಯ ಪರ್ವತದಂತಿರುವ ನಿನ್ನಂತಹ ಸುಸಂಸ್ಕೃತ, ದಯೆ ತುಂಬಿದ, ಬುದ್ಧಿವಂತ, ಮುದ್ದಾದ ಮಗಳನ್ನು ಪಡೆದಿದ್ದೇನೆ. ಮುದ್ದು ಮಗಳೇ, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ. ಸೊ ದೇಶಾನಿ ಹುಟ್ಟುವ ದಿನ ಮಾರ್ನಿಂಗ್ಗೆ ಸ್ವಲ್ಪ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತಾ ಇದ್ದಾಳೆ ಒಂದು ಕಡೆ. ಅಷ್ಟೊತ್ತಿಗೆ ನಾನು ಶಾವಿಗೆ ಪಾಯಸ ಅವಳಿಗಿಷ್ಟ, ಅದನ್ನು ಮಾಡಿ ನೈವೇದ್ಯಕ್ಕೆ ಅವಳ ಕೈಯಲ್ಲಿ ಇಡಿಸಿ ಪೂಜೆ ಮಾಡಿಸ್ದೆ. ನೆಕ್ಸ್ಟು ಅವಳಿಗೆ ಗೀ ರೈಸು ಮತ್ತು ಕುರ್ಮಾ ಅಂದರೆ ಇಷ್ಟ. ಸೊ ಒಂದು ಕಡೆ ಗೀ ರೈಸು ಕುರ್ಮಾ ರೆಡಿ ಮಾಡಿಕೊಂಡೆ. ಬೆಳಗ್ಗೆ ಅವಳು 7:30-8 ಗಂಟೆಗೆ ಹೋಗೋಷ್ಟೊತ್ತಿಗೆ ಅವಳಿಗೆ ಏನಿಷ್ಟ ಸಾಧ್ಯದಷ್ಟು ಅದು ಮಾಡೋಕ್ಕೆ ಟ್ರೈ ಮಾಡಿದೆ. ನೋಡಿ ಒಂದು ಕಡೆ ಗೀ ರೈಸ್ ಆಗ್ತಿದೆ, ಮತ್ತೊಂದು ಕಡೆ ಕುರ್ಮಾಗೆ ರೆಡಿ ಮಾಡ್ಕೊತಿದ್ದೆ ನಾನು. ನೆಕ್ಸ್ಟು ಪಾಯಸನೂ ಕೂಡ ಆಯಿತು, ಶಾವಿಗೆ ಪಾಯಸನೂ ಕೂಡ ಆಯಿತು. ಎಲ್ಲ ಅವಳು ಹೋಗೋಷ್ಟೊತ್ತಿಗೆ ರೆಡಿ ಮಾಡಿ ಅವಳಿಗೆ ಹಾಕ್ಕೊಟ್ಟೆ. ಖುಷಿಯಾಗಿ ತಿಂದಳು. ಸೊ ಸ್ಕೂಲಿಗೆ ಹೋಗಿ ಇವತ್ತು ಅಲ್ಲಿ ಚಾಕ್ಲೇಟ್ ಎಲ್ಲ ಕೊಟ್ಟು ಬಂದು ಸಂಜೆ ಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಅಂಥೇಳಿ ಅಂದ್ಕೊಂಡ್ವಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್. ಅಮ್ಮ ನಂಗೆ ಆಶೀರ್ವಾದ ಮಾಡಿ. ವರ್ಷ ಆರೋಗ್ಯ ಆಯಸ್ಕೊತ್ತು, ವಿದ್ಯಾ ಬುದ್ಧಿ ಕೊಟ್ಟು ಚೆನ್ನಾಗಿ ಬದುಕಮ್ಮ. ಯಾವ ದೃಷ್ಟಿನೂ ನನ್ನ ಮಗು ಮೇಲೆ ಬೀಳಬಾರ್ದು. ಲೈಫೇನ ಹಾಯ್ ಫ್ರೆಂಡ್, ನೋಡಿ ನಮ್ಮಮ್ಮ ನನಗೆ ಶಾವಿಗೆ ಪಾಯಸ ಇಷ್ಟ ಮತ್ತು ಗೀ ರೈಸ್ ಇಷ್ಟ ಅಂತ ಇದನ್ನೇ ಮಾಡಿದ್ದಾರೆ ನಮ್ಮ ಬರ್ಡೇ ದಿವಸ. ಇಷ್ಟ ಆಯ್ತಾ ದೇಶಾನಿ? ಟೇಸ್ಟ್ ಮಾಡಿ. ಓಕೆ, ಟೇಸ್ಟ್ ಮಾಡಿ ನೋಡು. ಬೇಗ ಟೈಮ್ ಆಗ್ತಿದೆ ಸ್ಕೂಲ್ಗೆ, ಬೇಗ ಬೇಗ ತಿನ್ನಬೇಕು. ಕರೆಕ್ಟಾಗಿ ಬಂದಿದೆಯಾ? ಟೇಸ್ಟಿ ಆಗಿದೆ, ಸೂಪರ್ ಆಗಿದೆ. ಎಲ್ಲ ಆಯಿತು. ಸ್ಕೂಲ್ಗೆ ಹೋಗೋ ಟೈಮ್ ಆಯಿತು. ಫೋಟೋ ಹಿಡಿಯೋಕ್ಕೂ ಟೈಮ್ ಸಾರಲಿಲ್ಲ, ವ್ಯಾನ್ ಬಂದುಬಿಡುತ್ತೆ ಅಂಥೇಳಿ ಅರ್ಜೆಂಟ್ಗೆ ಒಂದು 5-10 ಸೆಕೆಂಡ್ ವೀಡಿಯೋ ಮಾಡಿ ಒಂದು 2 ಫೋಟೋ ಇಟ್ಕೊಂಡೆ ಹೊಸ ಡ್ರೆಸ್ಸಲ್ಲಿ. ಸೊ ರೆಡಿಯಾಗಿ ಸ್ಕೂಲಿಗೆ ಹೊರಟ್ಲೋಳು. ನೆಕ್ಸ್ಟು ಅವಳಿಗೋಸ್ಕರ ಎವ್ರಿ ಟೈಮು ನಾನು ಗಿಫ್ಟ್ ಕೊಡ್ತೀನಿ. ಸೊ ನೋಡಿ, ಈ ಟೈಮು ಅವಳಿಗೆ ಬಂದಿರೋ ಗಿಫ್ಟ್ನೆಲ್ಲ ಸೇರಿಸಿ ಒಂದು ಬುಟ್ಟಿ ಥರ ಕಟ್ತಾಯಿದ್ದೀನಿ. ಒಂದೊಂದನ್ನೇ ಪ್ಯಾಕ್ ಮಾಡಲಿಕ್ಕಾಗಲ್ಲ. ಸೊ ಯೂನಿಕಾಗಿ ಈ ಥರ ಮಾಡಬೇಡ ಅಂಥೇಳಿ ನಾನು ತಂದಿರೋ ಗಿಫ್ಟ್ನೆಲ್ಲ ಒಂದು ಕಡೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವಳು ಹೋದ್ಮೇಲೆ ಈ ಥರ ನೋಡಿ. ಸೊ ಇದನ್ನು ಒಂದು ಕಡೆ ರೆಡಿ ಮಾಡಿಕೊಂಡೆ. ಮತ್ತು ಅವಳಿಗೆ ನಾನು ತೆಗೆದುಕೊಟ್ಟಿದ್ದಲ್ದಿರೋ ಹೊರಗಿಂದನೂ ಅವ್ರ ದೊಡ್ಡಮ್ಮ, ಅವರ ಕ್ಲೋಸ್ ಫ್ರೆಂಡ್ಸು, ಅವರು ಇವ್ರ ಕಡೆಯಿಂದೆಲ್ಲ ಗಿಫ್ಟ್ಗಳು ಒಂದೊಂದಾಗಿ ಬುಕ್ ಮಾಡಿ ಬಂದಿದೆ. ಎಲ್ಲ ಡೆಲಿವರಿಗಳು 2-3 ಡೇಸಿಂದನೇ ಬಂದಿದೆ ನೋಡಿ. ಇನ್ನು ಬರೋದಿದೆ ಇನ್ನೊಂದು 2-3 ಗಿಫ್ಟ್ಗಳು. ಸೊ ಅದ್ರ ಜೊತೆ ಕೇಕೆಲ್ಲ ಹೋಗಿ ತೊಗೊಂಬಂದ್ವಿ. ಡ್ರೆಸ್ಸು ಕೇಕೆಲ್ಲ ನೈಟೇ ತಂದ್ವಿ. ಇದು ಕೂಡ ನೋಡಿ ಒಂದು ಬುದ್ಧ, ಇದು ಕೂಡ ಅವಳಿಗೆ ಗಿಫ್ಟ್ ಬಂದಿದೆ. ಸಿಂಪಲ್ಲಾಗಿ ಹೊರ್ಗೋಗೋ ಪ್ರೋಗ್ರಾಮ್ ಇರೋದ್ರಿಂದ ಒಂದು ಸಿಂಪಲ್ಲಾಗಿ ಒಂದು ಅಕ್ಕಪಕ್ಕದಲ್ಲಿ 4 ಜನದ ಮನೆಗೆ ಕೊಡಲಿಕ್ಕೋಸ್ಕರ ಒಂದು ಸಣ್ಣದು ಒಂದು ಕೇಕ್ ತಂದು ದೇಶಾನಿ ಕೈಯಲ್ಲಿ ಕಟ್ ಮಾಡಿಸಿದ್ವಿ. ಯಾರನ್ನೂ ಕೂಗಲಿಲ್ಲ, ಅವ್ರವ್ರ ಮನೆಗೆ ಹೋಗಿ ಕೊಟ್ಟು ಬಂದ್ವಿ. ದೇಶಾನಿ ಫ್ರೆಂಡ್ ತ್ರಿದಿವಾ ಮಾತ್ರ ಇದ್ಲು. ಸೊ ಕೇಕ್ ಕಟ್ ಮಾಡ್ತಾಯಿದ್ರು ದೇಶಾನಿ. ಅಷ್ಟು ನಮ್ಮ ಸಂಪ್ರದಾಯದ, ಹಿಂದೂ ಸಂಪ್ರದಾಯದ ಪ್ರಕಾರ ಕೇಕ್ನ ಕಟ್ ಮಾಡೋ ಸಂಪ್ರದಾಯ ಇಲ್ಲ. ಬಟ್ ಇತ್ತೀಚೆಗೆ ಅದೊಂದು ನಾರ್ಮಲ್ ಅಂತ ಹೇಳಿ ಎಲ್ಲ ಕಟ್ ಮಾಡ್ತೀವಿ. ಬಟ್ ಕಟ್ ಮಾಡೋದಕ್ಕೆ ಮುಂಚೆ ದೀಪ ಹಂಡಿಸಿ ಕಟ್ ದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನುಮ ದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ ಪೂರ್ಣವಾಗಲಿ, 100 ತುಂಬಲಿ. ಜನುಮ ದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಜನುಮ ದಿನವಿದು
ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಹುಟ್ಟುಹಬ್ಬದ ಶುಭಾಶಯಗಳು ದೇಶಾನಿ. ಥ್ಯಾಂಕ್ ಯು. 100 ವರ್ಷ ಹೀಗೆ ಖುಷಿಯಾಗಿ ಆರೋಗ್ಯ ಆಯಸ್ಸಿಂದ ವಿದ್ಯಾಬುದ್ಧಿಯಿಂದ ಚೆನ್ನಾಗಿ ಬದುಕು ಮಗಳೇ. ತಿನ್ನಿಸ್ತಾ ಅವಳಿಗೆ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ದೇಶಾನಿ ಫ್ರೆಂಡು ತ್ರಿದೀವ ಕೊಟ್ಟಿರೋ ಲೆಟರು. ವಾವ್ ಸೂಪರ್. ಹ್ಯಾಪಿ ಬರ್ಡೇ ದೇಶಾನಿ ಅಕ್ಕ, ಕ್ಯೂಟ್ ಸ್ವೀಟ್ ಸಿಂಪಲ್ ಅಕ್ಕ ಫ್ರಮ್ ತ್ರಿದೀವ ಎಸ್. ಇನ್ನೀನೇ ಬರೆದಿದ್ದು. ನಮ್ಮಮ್ಮ ಹೆಸರು ಡ್ರಾಯಿಂಗ್ ಮಾಡಿದ್ರು, ನಾನು ಕಲರ್ ಮಾಡಿದೆ. ಹೌದಾ, ವಾವ್ ಸೂಪರ್. ಏನದು ಕೇಕು? ಕೇಕ್ಗೆ ಕ್ಯಾಂಡಲ್ ಎಲ್ಲ ಇಟ್ಟು ಸ್ಟಾರ್ಸ್ ಎಲ್ಲ ಬರೆದು ಹಾರ್ಟ್ ಬರೆದು ಎಷ್ಟು ಚೆನ್ನಾಗಿ ಬರೆದಿದ್ಯಾ ತ್ರಿದೀವ. ವಾವ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಚಿಕ್ಕ ಮಗು ಕೊಟ್ಟಿರೋ ಗಿಫ್ಟು, ಅದು ಕೂಡ ಪ್ರೀಶಿಯಸ್ ದೇಶಾನಿಗೆ. ಹುಷಾರಾಗಿ ಎತ್ತಿಟ್ಕೋ ದೇಶಾನಿ, ಇದೆಲ್ಲ ನೆನಪುಗಳು. ನೆಕ್ಸ್ಟು ನೋಡಿ ಎಲ್ಲ ಮನೇಲಿ ಸಿಂಪಲ್ಲಾಗಿ ಆಯಿತು. ನೆಕ್ಸ್ಟು ಹೊರಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸೊ ಎಲ್ಲ ಪ್ಯಾಕಿಂಗ್ ಒಂದು ಕಡೆಯಿಂದ ಮಾಡ್ಕೊತಿದ್ದೆ. ಇವತ್ತು ನಾಳೆ ಫುಲ್ಲು ಹೋಗಿ ಬರಲಿಕ್ಕೆ ಅಂತ. ಸೊ ಎಲ್ಲಿ ಹೋಗ್ತಾಯಿದ್ದೀವಿ, ಎಲ್ಲಿಗೆ ಹೋಗ್ತಾಯಿದ್ದೀವಿ, ದೇಶಾನಿ ಬರ್ಡೇ ಸಲುವಾಗಿ ಎಲ್ಲವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ.